ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಪೂರ್ಣಿಮಾ ಪ್ರಣಕಿರ. ನಮ್ಮ ಜೊತೆ ಇವತ್ತು ನಮ್ಮ ಫೆಡರಲ್ ಕರ್ನಾಟಕದ ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್ ಆಗಿರುವಂತಹ ಸುಕೇಶ್ ಪಡಿವಾಗಿಲಿದ್ದಾರೆ. ನಾವಿವತ್ತು ಅವರೊಂದಿಗೆ ಈಗಿನ ಸಮಯದಲ್ಲಿ ಮೊಬೈಲ್ ಅನ್ನೋದು ಮಕ್ಕಳಿಗೆ ಗೀಳಾಗಿ ಹೋಗಿಬಿಟ್ಟಿದೆ. ಈ ಮೊಬೈಲ 16 ವರ್ಷದೊಳಗಿನ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ನಿಷೇಧಿಸುವಂತಹ ಒಂದು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ಮುಂದಾಗಿದೆ. ನಿಯಮದ ಕುರಿತು ಯಾವ ರೀತಿ ಮಕ್ಕಳಿಗೆ ಸಹಾಯ ಆಗ್ಬೋದು, ಹಾಗೆ ಯಾವ ರೀತಿ ಇದು ಶಿಕ್ಷಣಕ್ಕೆ ಮಕ್ಕಳಿಗೆ ಸಹಾಯ ಆಗ್ತದೆ ಅನ್ನುವ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಕೇಶ್ ನಿಮಗೆ. ಸೊ ಇವತ್ತು ನಾವೊಂದು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಈಗಾಗಲೇ ಕರ್ನಾಟಕ ಸರ್ಕಾರ 16 ವರ್ಷದ ಮಕ್ಕಳಿಗೆ ಮೊಬೈಲನ್ನು ನಿಷೇಧಿಸುವ ಕುರಿತು ಯೋಚನೆ ಮಾಡ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಬೇಕಾ ಬೇಡವಾ? ಯಾವ ಅಭಿಪ್ರಾಯ ನಿಮ್ಮದು? ಮೊದಲಾಗಿ ಪೂರ್ಣಿಮಾ ಅದನ್ನ ಏನು ಅಂತ ಸ್ಪಷ್ಟಪಡಿಸ್ತೇನೆ. ಅಂದ್ರೆ ಜಾರಿಗೆ ಮುಂದಾಗಿದ್ದಂತಲ್ಲ, ಅದು ಏನಾಗಿದೆ ಅಂದ್ರೆ ಮೊನ್ನೆ ಒಂದು ವೈಸ್ ಚಾನ್ಸಲರ್ ಒಂದು ಸಭೆ ಆಗಿದೆ, ಪ್ರಗತಿ ಪರಿಶೀಲನಾ ಸಭೆ ಆಗಿದೆ. ಆ ಸಭೆಯಲ್ಲಿ CM ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಹೇಳಿದ್ದಾರೆ, ಅಂದ್ರೆ ಒಂದು ಮೌಖಿಕವಾದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಸ್ಕೂಲಲ್ಲಿ ಮೊಬೈಲ್ ನಿಷೇಧ, ಕಡ್ಡಾಯ ನಿಷೇಧ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಸ್ತಾಪನ ಜನರಲ್, ಈಗ ನಾವು ನೀವು ಹೆಂಗ್ ಮಾತಾಡ್ತಿದ್ದೀವಲ್ಲ ಅದೇ ರೀತಿ ಅವರು ಆ ಸಭೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ವೈಸ್ ಚಾನ್ಸಲರ್ಗಳು ಇದ್ದದ್ದು, ಉಪಕುಲಪತಿಗಳು, ಕುಲಪತಿಗಳು, ದೊಡ್ಡ ಅಂದ್ರೆ ಶೈಕ್ಷಣಿಕ ವಿಚಾರದಲ್ಲಿ ಎಲ್ಲ ಪ್ರಬುದ್ಧರಾಗಿರುವಂಥದ್ದು ಉನ್ನತ ಮಟ್ಟದವರು ಇದ್ದವರು, ಅವರ ಮುಂದೆ ಒಂದು ಪ್ರಸ್ತಾಪ ಬಂದಿದೆ. ಅದು ಹಾಗಾಗಿ ಈ ವಿಷಯ ಮತ್ತೀಗ ಚರ್ಚೆಗೆ ಬಂದಿದೆ. ಚರ್ಚೆಗೆ ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದಾದರೆ ಮೊಬೈಲ್ ಕಡ್ಡಾಯ ಅಂದರೆ ನಿಷೇಧ ಕಡ್ಡಾಯ ಆಗಲೇಬೇಕು. ಆದರೆ ಜನರಲ್ ಆಗಿ ನಾನು ಈಗ ಯಾವ ರೀತಿ ಹೇಳ್ಬೋದು ಅಂದರೆ, ನಿಮಗೆ ಕೆಲವು ಖಾಸಗಿ ಶಾಲೆಗಳಲ್ಲಿ ಆಲ್ರೆಡಿ ನಿಷೇಧ ಇದೆ. ನಾವು ಗಮನಿಸಿದಂಗೆ ನನಗೆ ಈ ಪಾಡ್ಕಾಸ್ಟ್ ಮಾಡುವ ಮೊದಲು ಸಾಕಷ್ಟು ಕಡೆ ನಾನು ಕೇಳಿದೆ, ವಿಚಾರಿಸಿದೆ, ಮತ್ತು ಕೆಲವು ಪೇರೆಂಟ್ಸ್ಗಳ ಜೊತೆನೂ ನಾನು ಮಾತಾಡಿದೆ. ಅವರ ಶಾಲೆಯ ಒಳಗೆ ಕಡ್ಡಾಯವಾಗಿ ಮೊಬೈಲು ಬಳಸುವಂತಿಲ್ಲ. ನೀವು ಹೇಳಿದ ಪ್ರಕಾರ ಸರ್ಕಾರದ ಯೋಚನೆ 16 ವರ್ಷಕ್ಕಿಂತ ಕೆಳಗಿನವರು ಅಂದರೆ ನಮ್ಮ ಜನರಲ್ ಅಂದಾಜು ಏನಂದರೆ SSLC ತನಕ, ಅದು PUC, ಕೆಲವರು ಫಸ್ಟ್ PUC ತನಕ ಹೋಗ್ತಾರೆ. ಈಗಿನ ಇದಕ್ಕೆ 5ನೇ ವರ್ಷಕ್ಕೆ ಸೇರಿಸಿದ್ರೆ ಅವರು 15ಕ್ಕೆ ಅವರು 10ನೇ ತರಗತಿಯನ್ನು ಮುಗಿಸಿ 16ನೇ ವರ್ಷಕ್ಕೆ ಅವರು 11ನೇ ತರಗತಿಗೆ ಪ್ರವೇಶ ಆಗಿರ್ತಾರೆ. ಈಗಿನ ಸರ್ಕಾರದ ಚಿಂತನೆ ಪ್ರಕಾರ ಮೊದಲ PUC ತನಕದ ಮಕ್ಕಳಿಗೆ ಕಡ್ಡಾಯವಾಗಿ ಮೊಬೈಲ್ ಶಾಲೆಯ ಪರಿಸರದಲ್ಲಿ, ವಾತಾವರಣದಲ್ಲಿ ಅವರ ಕೈಯಲ್ಲಿ ಮೊಬೈಲ್ ಇರಬಾರ್ದು ಅನ್ನೋಂಥದ್ದು ಸರ್ಕಾರದ ಯೋಚನೆ, ಅದು ಕೂಡ ಚಿಂತನೆ, ಅದು ಬೇಕು. ಯಾಕಂದರೆ ನಾವು ಈಗಿನ ಇತ್ತೀಚಿನ ಕೆಲವು ಪ್ರಕರಣಗಳು, ಶಾಲೆಯಲ್ಲಿ ನಡೆಯುತ್ತಿರುವಂಥ ಕೆಲವು ಘಟನೆಗಳು, ಆಮೇಲೆ ಕೆಲವು ಪೇರೆಂಟ್ಸ್ಗಳು ಕೂಡ, ನಾನೀಗ ಏನು ಮಾತಾಡಿದ್ದೀನಿ ಅಂತಂದಲ್ಲ, ಆ ಪೇರೆಂಟ್ಸ್ಗಳು ವ್ಯಕ್ತಪಡಿಸುವ ಕೆಲವು ಕಳವಳಗಳನ್ನು ನೋಡಿದರೆ ಅದು ಅಗತ್ಯ ಇದೆ. ಯಾಕಂದರೆ ಅದು ಟೀನೇಜ್ ಹಂತದ ಒಂದು ವಯಸ್ಸದು, ಮಕ್ಕಳಿಗೆ ಅರಿವಿನ ಕೊರತೆ ತುಂಬ ಇರುತ್ತೆ ಅಂತ ಹೇಳಿದ್ರೆ. ಇವಾಗ ನೋಡಿ, ಟೀನೇಜ್ ಅಂತ ಹೇಳ್ತಾರೆ. ಇವಾಗ ಟೀನೇಜ್ ಮಕ್ಕಳಿಗೆ, ಈಗ ನನ್ನ ಕ್ಲಾಸ್ಮೇಟ್ ಒಬ್ಬ ಮೊಬೈಲ್ ತರ್ತಾ ಇದೆ, ನನಗೂ ಮೊಬೈಲ್ ಬೇಕು, ಬಟ್ ಆ ಪರಿಸ್ಥಿತಿ ಮನೇಲಿ ಇರಲ್ಲ ಕೆಲವರಿಗೆ. ಸೊ ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬೇರೆಯವ್ರ ಮೊಬೈಲ್ ನೋಡಿ ನನಗೂ ಮೊಬೈಲ್ ಬೇಕು ಅಂತ, ಹಾಗೆ ಐಫೋನ್ ಬೇಕಂತ ಹೇಳಿ ಸೂಸೈಡ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಅದಕ್ಕೆ ಇದೆಲ್ಲ ಈ ಥರ ಸರ್ಕಾರ ಒಂದು ಕಟ್ಟುನಿಟ್ಟಿನಾದ ಕ್ರಮ ತಗೊಂಡ್ಬಂದರೆ ಹೆಲ್ಪ್ ಆಗುತ್ತೆ. ಆದರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಆಲ್ಮೋಸ್ಟ್ ಮೊಬೈಲ್ ಬ್ಯಾನ್ ಇದೆ. ಆದರೆ ಇದು ಮನೆಯಿಂದಲೇ ಬರಬೇಕು ಅಂದರೆ, ಯಾಕಂತ ಹೇಳಿದರೆ ರೀಸೆಂಟ್ ಒಂದು ಕೇಸ್ ಆಯಿತು, ಸೂಸೈಡ್ ಮಾಡ್ಕೊಂಡು, ಗೇಮ್ಗೆ ಅಡಿಕ್ಟ್ ಆಗಿ ಸೂಸೈಡ್ ಮಾಡ್ಕೊಂಡ ಇದು ಕೂಡ ಆಯಿತು. ಆಮೇಲೆ ಕೆಲವೊಂದು ಮೊಬೈಲ್ ಕೊಡಿಸಿಲ್ಲ, ಮೊಬೈಲ್ ಟಚ್ ಮಾಡಲಿಕ್ಕೆ ಬಿಟ್ಟಿಲ್ಲ. ರೀಲ್ಸ್ ತುಂಬ ಈಗಿನ ಕಾಲದಲ್ಲಿ ನೋಡಿದರೆ ಮಕ್ಕಳೆಲ್ಲ ಆಲ್ಮೋಸ್ಟ್ ಚಿಕ್ಕ ಏಜಲ್ಲೇ ಅವರು ಮೊಬೈಲ್ ರೀಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಲುಯೆನ್ಸರ್ ಆಗಬೇಕು ಅನ್ನೋ ಒಂದು ಇರುತ್ತೆ. ಸೊ ಇದು ಕೂಡ ಒಂದು ಶಾಲೆ ಅನ್ನೋದಕ್ಕಿಂತ 16 ವರ್ಷ ಮಕ್ಕಳಿಗೆ ಮೊಬೈಲೇ ಕೊಡಬಾರ್ದು. ಆ ರೀತಿ ಒಂದು ಯೋಚನೆ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹೌದು, ಆದರೆ ನೀವು ಹೇಳಿದಾಗೆ ನಾವು ಇಲ್ಲಿ ಪಾಯಿಂಟ್ ಔಟ್ ಮಾಡ್ಬೋದು. ನೀವು ರೀಲ್ಸ್ ಮಾಡಬೇಕು, ಒಂದು ರೀತಿಯ ಏನು ಜಾಸ್ತಿ ಉತ್ತೇಜನ ಸಿಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಒಂಥರ ಪ್ರೊವೋಕ್ ಆಗ್ತಾರೆ ಅಂತ. ಅದಕ್ಕೆ 2 ಆ್ಯಂಗಲ್ ಇದೆ ಆ್ಯಕ್ಚುಲಿ. ಅಂದರೆ ಈಗಿನ ಹೊಸ ಜಮಾನದಲ್ಲಿ ಕಾಂಟೆಂಟ್ ಕ್ರಿಯೇಟ್ ಅನ್ನೋದು ಕೂಡ ಒಳ್ಳೆ ಕಾನ್ಸೆಪ್ಟ್. ಅದು ಅಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಜನರಿಗೆ ಸ್ಪ್ರೆಡ್ ಆಗೋಕ್ಕೆ ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಆಗಿದೆ. ಆದರೆ ಈ ಮಕ್ಕಳಿಗೆ ಆ ಅಂತ ಇರಲ್ಲ, ಪ್ರಬುದ್ಧತೆ ಇರಲ್ಲ, ಪ್ರೌಢಿಮೆ ಇರಲ್ಲ. ನಾನು ಯಾವುದೋ ಒಂದು ಮನೆಗೆ ಹೋದಾಗ ಒಂದು ಹುಡುಗರನ್ನು ಗಮನಿಸಿದೆ. ಅವರು ಈ ಮೊಬೈಲು ಮತ್ತು ಇತ್ಯಾದಿಯನ್ನು ಬಳಸ್ಕೊಂಡು ಅವನು ಯಾವುದೋ ಒಂದು ಬೇರೆ ಕಾರ್ಟೂನ್ದು ಒಂದು ಕ್ಯಾರೆಕ್ಟರ್ಗೆ ಇನ್ಫ್ಲುಯೆನ್ಸ್ ಆಗಿ ತಾನೇ ಅವನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದಾನೆ. ಅವನು ಅದರಲ್ಲಿ ತಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅಂದರೆ ಅಲ್ಲಿ ಲಾಭ ಇದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಲಾಭಕ್ಕಿಂತ ನಷ್ಟ ಇದೆ. ಮತ್ತು ಸಿದ್ದರಾಮಯ್ಯ ಮತ್ತು ಈ ಗೌರ್ಮೆಂಟ್ ಏನು ಯೋಚನೆ ಅಂದರೆ, ಮೋಸ್ಟ್ಲಿ ನಮ್ಮ ನಾವೀಗ ಬೆಂಗಳೂರಲ್ಲಿ ಇದ್ದೀವಿ, ಬೆಂಗಳೂರು ಸುತ್ತಮುತ್ತಲಿನ ಖಾಸಗಿ ಶಾಲೆಗಳಲ್ಲಿ ಅದು ಕಡ್ಡಾಯವಾಗಿ ನಿಯಂತ್ರಣ ಇದೆ. ನಾನು ಗಮನಿಸಿದಂಗೆ ಪೇರೆಂಟ್ಸ್ಗಳ ಜೊತೆ ಸಂಪರ್ಕ ಇದೆ, ಅದೆಲ್ಲ ಇದೆ. ಆದರೆ ಹಳ್ಳಿಗಳಲ್ಲಿ ಗೊತ್ತಿಲ್ಲ. ಈಗ ಸರ್ಕಾರಿ ಹೈಸ್ಕೂಲು ಅಲ್ಲಿ ಮೇಷ್ಟ್ರುಗಳ ಸಂಖ್ಯೆ ಮೊದಲೇ ಇಲ್ಲ.
ಈ ಮೊಬೈಲ್ ನಿಯಂತ್ರಣ ಮಾಡೋದು ಸುಲಭ ಅಲ್ಲ. ಅವರಲ್ಲಿ ಈಗ ಬೆಂಗಳೂರಿನ ಕತೆ ನಾನು ಈಗ ಯಾರೊಬ್ಬರ ಮಾತಾಡೋದು ಅವ್ರು ಏನು ಹೇಳಿದ್ರು ಅಂದರೆ ಶಾಲೆಗೆ ತಗೊಂಡು ಹೋಗ್ಬೋದಂತೆ. ತಗೊಂಡು ಹೋದ್ರೆ ಅಂದರೆ ಏನಾದರೂ ಈಗ ಅವರು ಬೆಳಿಗ್ಗೆ ನಾನೀಗ ಸಂಜೆ ಕ್ಲಾಸ್ ಲೇಟ್ ಆಯ್ತು, ಅಮ್ಮನಿಗೆ ಹೇಳಬೇಕು, ಮಗಳು ಮೆಸೇಜ್ ಆಗ್ತಲ್ಲ ಕ್ಲಾಸ್ ಇದೆ ಅಂತ, ಆದರೆ ಕ್ಲಾಸ್ ತಗೊಂಡೋಗಿ ಅಡ್ಮಿನಿಸ್ಟ್ರೇಷನ್ಗೆ ಸರೆಂಡರ್ ಮಾಡಿ ಕ್ಲಾಸ್ ಬಿಟ್ಟು ಬರುವಾಗ ಅವ್ರ ಅಗತ್ಯ ಇದ್ರೆ ಮಾತ್ರ ಯೂಸ್ ಮಾಡಿ, ಆ ಥರದ ವ್ಯವಸ್ಥೆ ಇದೆ. ಆದರೆ ಹಳ್ಳಿಗಳಲ್ಲಿ ಆ ಥರ ಇಲ್ಲ. ಈ ಸರ್ಕಾರಿ ಹೈಸ್ಕೂಲಲ್ಲಿ ಯಾರು ಅದನ್ನು ನಿಭಾಯಿಸ್ತಾರೆ ಮತ್ತು ಯಾರು ಪ್ರತಿದಿನ ಚೆಕ್ ಮಾಡ್ತಾರೆ? ಹೀಗಾಗಿ ಅದು ಅವರ ತಲೆಗೆ ಯೋಚನೆ ಬಂದಿದೆ. ಈ ಮಿಡ್ಲಲ್ಲಿ ಅಂದರೆ ನೀವು ಹೇಳಿದ್ರಿ ಹೆಡ್ ಮಿಸ್ಸಿಗೆ ಕೊಡ್ಬೋದು, ಅದು ಇದು ಓಕೆ. ಬಟ್ ಇವಾಗ ಏನಂತ ಹೇಳಿದರೆ ಟೀನೇಜ್, ಅದು 16 ಇಯರ್ಸ್ ತನಕ ಟೀನೇಜ್, ಅದನ್ನು ಕೆಲವು ಹುಡುಗಿಯರು ಮಿಸ್ಯೂಸ್ ಕೂಡ ಮಾಡ್ಬೋದು. ಯಾಕಂತ ಹೇಳಿದರೆ ಆ ಟೈಮಲ್ಲಿ ನಾವು ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಲವ್ಗಳಾಗಿ ನಾವೀಗ ನೀವು ಯಾರಾದರೂ ನನಗೆ ಫೇಕ್ ಐಡಿಯಿಂದ ಏನಾದರೂ ಮಾಡಲಿಕ್ಕೆ ಟ್ರೈ ಮಾಡಿದರೆ ಅಟ್ರಾಕ್ಟ್ ಆಗಿ ಎಲ್ಲೆಲ್ಲೋ ದೂರ ಕಡೆ ಹೋದವರು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದವರು ಕೂಡ ತುಂಬ ಉದಾಹರಣೆಗಳಿದ್ದಾವೆ. ಸೊ ಹಾಗಾಗಿ ಇದು ಕೂಡ ಒಂದು ಸೇಫ್ ಅಲ್ಲ ಅನ್ಸುತ್ತೆ. ಯಾಕಂದರೆ ಮಕ್ಕಳಿಗೆ ಮೊಬೈಲೇ ಬೇಡ, ಯಾಕೆ ಬೇಕು? ಸ್ಕೂಲಲ್ಲಿ ಲೇಟ್ ಆಗಿದ್ರೆ ಟೀಚರ್ಸ್ ಎಲ್ಲ ಇರ್ತಾರೆ, ಅವ್ರು ಹೇಳ್ಬೋದು ಈ ಥರ ಆಗಿದೆ, ಸ್ಪೆಷಲ್ ಕ್ಲಾಸ್ ಇದೆ, ಏನಾದರೂ ಇನ್ಸಿಡೆಂಟ್ ಆದರೆ ಹೇಳ್ಬೋದು. ಅದು ಬಿಟ್ಟು ನೀವು ಮೊಬೈಲ್ ತಗೊಂಡು ನಿಮ್ಮ ಮೊಬೈಲಿಂದಲೇ ಪೇರೆಂಟ್ಸ್ಗೆ ಮೆಸೇಜ್ ಮಾಡಬೇಕು ಅದು ಇಲ್ಲ. ಯಾಕಂತ ಹೇಳಿದ್ರೆ ತುಂಬ ಕೇಸಸ್ ಇದೆ, ಮಕ್ಕಳನ್ನ ಮಿಸ್ಯೂಸ್ ಮಾಡುವಂಥದ್ದು, ಮೊಬೈಲ್ ನಂಬರ್ ಕೊಡು, ಇನ್ಸ್ಟಾ ಐ ಡಿ ಕೊಡು ಅಂತ ಹೇಳೋ ತುಂಬ ಕೇಸಸ್ ಇದೆ. ಸೊ ಆ ನಿಟ್ಟಿನಲ್ಲಿ ಮೊಬೈಲ್ ಬೇಕಂತಲೇ ಇಲ್ಲ ಸ್ಕೂಲ್ಗಳಲ್ಲಿ. ಹೌದು, ಆದರೆ ಈಗ ಏನಾಗಿದೆ ಅಂದರೆ ಈಗ ಒಂದು ಸಿಟಿಯಲ್ಲಿ ಪೇರೆಂಟ್ಸ್ಗಳಿಬ್ಬರು ವರ್ಕಿಂಗಲ್ಲಿ ಇರ್ತಾರೆ, ತಂದೆ ತಾಯಿ ಇಬ್ಬರು ವರ್ಕಿಂಗ್ ಇರುತ್ತೆ. ಒಬ್ಬರು ತಂದೆ ಒಂದು ಆಫೀಸಲ್ಲಿ ಇರ್ತಾರೆ, ತಾಯಿ ಇನ್ನೊಂದು ಆಫೀಸಲ್ಲಿ ಇರ್ತಾರೆ, ಮಗು ಯಾವುದೋ ಸ್ಕೂಲ್ ಕಳಿಸಿ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಕೂಲ್ನವ್ರು ಅಲೌ ಮಾಡ್ತಾರೆ, ಅದು ಈ ಕಾರಣಕ್ಕೋಸ್ಕರ ಅಲೌ ಮಾಡ್ತಾರೆ. ಹಾಗೆ ಟೀಚರ್ಸ್ ಎಲ್ಲ 20-30 ಮಕ್ಕಳಿದೆ, ಅವ್ರ ಪೇರೆಂಟ್ಸ್ಗೆ ಪ್ರತಿ ಸಲವೂ ಸಿಂಗಲ್ ಮೆಸೇಜ್ ಹಾಕೋಕ್ಕಾಗಲ್ಲ. ಅವರು ಗ್ರೂಪ್ ಇದೆ, ನಾನು ನೋಡಿದೆ. ಈಗ ನನಗೆ ಬರೋ ಮೊದಲು ಒಂದು ಗ್ರೂಪಲ್ಲಿ ನೋಡಿದರೆ, ಆ ಗ್ರೂಪಲ್ಲಿ ಏನಂದರೆ ಎಷ್ಟರ ಮಟ್ಟಿಗೆ ಅಂದರೆ ಅವತ್ತಿನ ಶಾಲೆಯಲ್ಲಿ 6 ಮಕ್ಕಳು ಅಬ್ಸೆಂಟ್ ಆದರೆ 6 ಮಕ್ಕಳ ಹೆಸರಲ್ಲಿ ಬರುತ್ತೆ, ಅವ್ರ ಗ್ರೂಪಿಗೆ ಶೇರ್ ಮಾಡ್ತಾರೆ, ಪ್ರತಿ ಪೇರೆಂಟ್ಸ್ಗೆ ಹೋಗುತ್ತೆ. ಅಂದರೆ ನಿಮ್ಮ ಮಕ್ಕಳಿದ್ದಾರೆ ಇದರ ನೋಡಿ ಚೆಕ್ ಮಾಡಿ ಅನ್ನೋ ಥರ. ಅಲ್ಲಿ ಅದೊಂದು ಕಮ್ಯುನಿಕೇಷನ್ ಪರ್ಪಸ್ಸಿಗೆ ಅದಿದೆ. ಆದರೆ ಇವರು ಸರ್ಕಾರದ ಯೋಚನೆ ಏನಂದರೆ ಅಂದರೆ ಶಾಲೆಯ ಒಳಗೆ ಅಂತ ಮಾತ್ರ. ಯಾಕಂದರೆ ಶಾಲೆಯ ಹೊರಗೆ ಸರ್ಕಾರಕ್ಕೆ ನಿಯಂತ್ರಣ ಮಾಡುವ ಅಧಿಕಾರ ಇಲ್ಲ ಅಂದರೆ ಮಾಡಲಿಕ್ಕೂ ಸಾಧ್ಯವೂ ಇಲ್ಲ. ಈಗ ಯಾರೋ ನನ್ನ ಮೊಬೈಲನ್ನು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಇಟ್ಕೊಂಡಾಗ ಅವನಿಗೆ ಯಾಕೆ ನೀನು ಮೊಬೈಲ್ ಇಟ್ಕೊಂಡು ಅಂತ ಕೇಳುವಂಗಿಲ್ಲ, ಅದು ಕೇಳಲಿಕ್ಕೂ ಆಗೋದು ಇಲ್ಲ. ಆದರೆ ನೀವು ಹೇಳಿದ ಆ ಪಾಯಿಂಟ್ ಸರಿ, ಅವರಿಗೆ ಅಗತ್ಯ ಇರೋದಿಲ್ಲ. ಅದು ಎಲ್ಲಿ ಬರಬೇಕು ಅಂದರೆ ಮನೆಯಿಂದ ಬರಬೇಕು. ಪೇರೆಂಟ್ಸ್, ನಾನು ಕೆಲವು ಪೇರೆಂಟ್ಸಲ್ಲಿ ಮಾತಾಡಿದೆ, ಅವ್ರು ಹೇಳ್ತಾರೆ ಹೌದು ನಾನು ಅವಾಯ್ಡ್ ಮಾಡ್ತೀನಿ, ಕೊಡಲ್ಲ ಯಾವ ಥರ ಅಂದರೆ. ಯಾವ ಥರ ಇನ್ನೊಂದು ಪೇರೆಂಟ್ಸಿಗೆ ಕೇಳಿದೆ, ಅವ್ರೇನು ಹೇಳ್ತಾರೆ ಅಂದರೆ ಚಿಕ್ಕ ಹುಡುಗಿ, ಅವಳನ್ನು 6ನೇ 7ನೇ ಕ್ಲಾಸು, ಈ ಗೇಮ್ಗಳು ಈಗಿನ ಸ್ಮಾರ್ಟ್ ಗೇಮ್ಗಳು ಸಿಕ್ಕಾಪಟ್ಟಿದ್ದಾವೆ. ಅದೇನಂದರೆ ಗುಂಪು, ಈಗ ಆ ಹುಡುಗಿಯ ಇನ್ಯಾರೋ ಫ್ರೆಂಡು ಏಕಕಾಲ ಸೈಮಲ್ಟೇನಿಯಸ್ಲಿ ಆನ್ಲೈನ್ ಆಟ ಆಡ್ತಾರೆ ಚಾಲೆಂಜಿಂಗ್ ಆಗಿ. ಅದು ಕೂಡ ಅಪಾಯಕಾರಿ. ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಆಡಿ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತಾರೆ, ಬೇರೆ ಎಲ್ಲ ಅಟ್ರಾಕ್ಷನ್ಗೆ ಹೋಗ್ತಾರೆ. ಸ್ಕೂಲಲ್ಲಿ ಹೇಳಿದ್ದನ್ನು ಕೂಡ ಈ ಮೊಬೈಲ್ ಇರೋ ಕಾರಣ ಸ್ಕೂಲಲ್ಲಿ ನಾಳೆ ಎಕ್ಸಾಮ್ ಇದೆ, ಹೋಮ್ವರ್ಕ್ ಇದೆ, ಅದನ್ನೆಲ್ಲನೂ ಮರೆತು ಬಂದು ಇದರಲ್ಲಿ ಎಂಗೇಜ್ ಆಗಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ನನಗೆ ಬರ್ತಿರೋ ಕ್ವಶನ್ ಅಂದರೆ, ಇವಾಗ ಮೊಬೈಲ್ ನಿಷೇಧ ಮಾಡೋದಕ್ಕಿಂತ ನೀವು ಡಿಜಿಟಲ್ ಅಂದರೆ ಹೇಗೆ ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಹೇಗೆ ಯೂಸ್ ಮಾಡ್ಬೋದು ಮಕ್ಕಳು ಅಂದರೆ, ಇವಾಗ ನನ್ನ ಸ್ಟಡಿಗೆ ಕೆಲವೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಬೇಕೇ ಬೇಕು, ಏನಾದರೂ ಒಂದು ಸಿಗುತ್ತೆ. ಇವಾಗ ಸ್ಮಾರ್ಟ್ ಎಲ್ಲವೂ ಸ್ಮಾರ್ಟ್ ಆಗಿರಬೇಕಾದ್ರೆ ಇದರಲ್ಲೂ ಕೂಡ ನಾವು ಸ್ಮಾರ್ಟ್ ಆಗಿರಬೇಕು ಸ್ವಲ್ಪ. ಸೊ ಡಿಜಿಟಲನ್ನು ಹೇಗೆ ಯೂಸ್ ಮಾಡ್ಬೋದು ನೀವು ಅಂತೇಳಿ ಅದರ ಬಗ್ಗೆನೂ ಜಾಗೃತಿ ಮೂಡಿಸ್ಬೋದು ಮಕ್ಕಳಿಗೆ. ಅಂದರೆ ಮೊಬೈಲ್ ಸಂಪೂರ್ಣ ನಿಷೇಧ, ಕೆಲವೊಂದು ಕಡೆ ಮೊಬೈಲ್ ಬೇಕು ಅಂತ ಹೇಳಿದರೆ ಕೂಡ ಈ ಥರ ಡಿಜಿಟಲ್ ನಾವು ಹೇಗೆ ಉಪಯೋಗ ಮಾಡ್ಬೋದು, ಯಾವುದೆಲ್ಲ ಕೆಟ್ಟದ್ದು ಯಾವುದೆಲ್ಲ ಒಳ್ಳೆಯದು. ಕೆಲವು ಮಕ್ಕಳಿಗೆ 16 ವರ್ಷದ ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದೇ ಬ್ಯಾನ್ ಮಾಡ್ಬೋದು ಅಂತ ಕೆಲವೊಂದು ಯೋಜನೆಗಳ ತಂದರೆ ಸರಿ ಆಗ್ಬೋದು ಅನಿಸಿದೆ. ಆದರೆ ಈಗ ಒಂದು ವಿಷಯವನ್ನು ಮೊದಲು ಗಮನಿಸಬೇಕಂದ್ರೆ 2019 ಕೊರೋನಾ ಬಂತು, ನಂತರ 2021 ತನಕ ಮುಗಿಯಿತು. ಮಕ್ಕಳ ಕೈಗೆ ಜಾಸ್ತಿ ಮೊಬೈಲ್ ಬಂದಿದ್ದು ಆ ಟೈಮಲ್ಲಿ. ಯಾವ ರೀತಿ ಅಂದರೆ ಕಲಿಕೆಯ ಉದ್ದೇಶಕ್ಕೆ ಮಕ್ಕಳ ಕೈಗೆ ಸೇರುತ್ತೆ. ಅವಾಗೆಲ್ಲ ಆನ್ಲೈನ್ ಕ್ಲಾಸಸ್ ಬಂತು, ಆನ್ಲೈನ್ ಕ್ಲಾಸ್ ಅನಿವಾರ್ಯ ಆಯಿತು. ಹಾಗಂತೇಳಿ ಅದೇ ಒಂದು ರೀಸನ್ ಅಲ್ಲ, ಆದರೆ ಬಳಕೆ ಮಕ್ಕಳ ಕೈಗೆ ಜಾಸ್ತಿ ಬಂದಿದ್ದು. ಈಗ ನೋಡಿದ್ರೆ ಕೊರೋನಾ ಇಲ್ಲ, ಆದರೂ ಮಕ್ಕಳ ಕೈಯಲ್ಲಿ ಇದೆ. ಅದು ನೀವು ಹೇಳಿದ್ದು ಇನ್ನೊಂದು ಪಾಯಿಂಟ್ ಏನಂದರೆ ಸ್ಮಾರ್ಟ್ ಕೂಡ ಅದು ಹೌದು. ಆದರೆ ನೀವು ಫಸ್ಟ್ ಹೇಳಿದ್ರಲ್ಲ, ಈಗ ಅದರ ಬಳಕೆಯನ್ನು ಭಾಳ ವಿವೇಕದಿಂದ ಬಳಸಿದರೆ ಸರಿ. ಆದರೆ ನೀವು ಹೇಳೋ ಆ ಏಜ್ ಇದೆಯಲ್ಲ, ಅವರಿಗೆ ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ ಒಳ್ಳೆಗಿಂತ. ಈ ಥರದ ಅಟ್ರಾಕ್ಷನ್ಸ್ ಸಹಜ. ಅವರ ಮಾನಸಿಕ ಮತ್ತು ದೈಹಿಕ ಬದಲಾವಣೆ ಸಂದರ್ಭದಲ್ಲಿ ಈ ಥರದ ಆಮಿಷಗಳು ಯಾವುದೋ. ಆದರೆ ನಿಮಗೆ ಸೋಷಿಯಲ್ ಇವಿಲ್ಗಳು ಏನೇನು ಇರ್ತಾವಲ್ಲ, ಈಗ ಆಮೇಲೆ ಸಿಗರೇಟು, ಅವೆಲ್ಲ ಫ್ಯಾಷನಬಲ್ ಆಗಿ ಕಾಣುತ್ತದೆ, ಅವರಿಗೆ ತುಂಬ ಫ್ಯಾಷನಬಲ್ ಕಾಣುತ್ತೆ. ಅದೇ ನಿಮ್ಗೆ ಅಲ್ಲಿ ಯಾವುದೋ ಒಂದು ಅಡುಗೆ ಪ್ರೋಗ್ರಾಮ್ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಅವರು ಅದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ಮಕ್ಕಳ ಕೈಗೆ ಬಂದಾಗ ಅವರು ಆದಿ ತಪ್ಪೋದು ಅದೇ ಕಾರಣಕ್ಕೆ. ಮತ್ತು ನೀವು ಹೇಳಿದಾಗ ಯಾರೋ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಅದೇ ಮಕ್ಕಳನ್ನು ಮಿಸ್ಯೂಸ್ ಮಾಡಿಕೊಂಡು ಅವರನ್ನು ಲವ್ ಮಾಡ್ತೀನಿ ಅಂತ ಕರೆಸಿ ಮನೆ ಬಿಟ್ಟು ಓಡೋದು ಎಷ್ಟು ಪ್ರಕರಣಗಳು ದಾಖಲಾಗಿದೆ, ತುಂಬ ಆಗಿದೆ. 13-14 ವರ್ಷದ 13-14 ವರ್ಷದ ಮನೆ ಬಿಟ್ಟಲ್ಲಿ ಹೋಗಿದ್ದಾರೆ. ಬಿಕಾಸ್ ಆಫ್ ಈ ಮೊಬೈಲ್, ಕಂಟಿನ್ಯೂಸ್ ಮೊಬೈಲ್ ಯೂಸ್ ಮಾಡಿರ್ತಾರೆ. ಅಲ್ಲಿ ಇಲ್ಲಿ ಏನಂದರೆ
ಪೇರೆಂಟ್ಸಿಗೊಂದು ವಿವೇಚನ ಅಂತ ಹೇಳ್ತೀವಿ. ನೀವು ಇನ್ನೊಂದು ಅಂಶವನ್ನ ನಾನು ಈಗ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಶಾಲೆಯಲ್ಲಿ ಕಂಟ್ರೋಲ್ ಮಾಡಬಹುದು, ಮನೆಯಲ್ಲಿ ಯಾರು ಕಂಟ್ರೋಲ್ ಮಾಡೋದು ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಶಾಲೆ ಬಿಟ್ಟು ಮನೆಗೆ ಬಂದ್ಮೇಲೆ ಪೇರೆಂಟ್ಸ್ ಮೊಬೈಲ್ ಇಟ್ಕೊಂಡು ಮಕ್ಕಳು ಕೊಡ್ತಾರೆ. ನಾನು ಗಮನಿಸಿದ್ದೀನಿ, ಸಾಕಷ್ಟು ಗಮನಿಸಿದ್ದೀನಿ. ಪೇರೆಂಟ್ಸ್ ಮೊಬೈಲ್, ಅದಕ್ಕಿಂತಲೂ ಆಚೆ ಬರೇ ಮೊಬೈಲ್ ಇಟ್ಕೊಂಡು ಆಡೋದಲ್ಲ, ಈ ಸ್ಕೂಲಲ್ಲಿ ಅವರ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರೇ ಸೇರ್ಕೊಂಡು ಗ್ರೂಪ್ ಮಾಡ್ಕೊಂಡ್ಬಿಡ್ತಾರೆ ಅದೇ ಮೊಬೈಲಲ್ಲಿ. ಅವಳ ತಾಯಿಯ ಮೊಬೈಲ್ ಅವಳು, ಇವರ ತಾಯಿ ಈ ಹುಡುಗನ ಮೊಬೈಲಲ್ಲಿ ಇವರು ಈ ಥರ ಮಾಡಿಕೊಂಡು ಅದರಲ್ಲಿ ಅಶ್ಲೀಲ ಸಂಭಾಷಣೆ ಮಾಡಿದ ಪ್ರಕರಣ ನಾನು ಯಾವುದೋ ಟೀಚರ್ ಮೂಲಕ ಕೇಳಿದ್ದೀನಿ. ಅಲ್ಲಿನ ಕ್ಲಾಸಿನ ಹುಡುಗರ ಬಗ್ಗೆ, ಹುಡುಗಿಯರಂತ ಬ್ಲೇಮ್ ಮಾಡ್ತಾ ಇಲ್ಲ ನಾನು, ಹುಡುಗರು ಅದೇ ಥರ ಮಾಡಿದ್ದಾರೆ. ಯಾವುದೋ ಕ್ಲಾಸಿನ ಅವಳ ಕ್ಲಾಸ್ಮೇಟ್ ಬಗ್ಗೆ ಆಚೆ ಬಂದು ಗ್ರೂಪ್ ಮಾಡಿ ಅವರನ್ನು ಮಾತಾಡ್ಕೊಂಡಿದ್ದಾರೆ ತಾಯಿ. ಅದು ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಆ ಮಕ್ಕಳು ಕೈಗೆ ಸಿಕ್ಕಾಕೊಂಡು ಪೇರೆಂಟ್ಸಿಗೆ ಸುದ್ದಿ ಹೋಗಿದೆ. ಆ ಒಂದು ಪೇರೆಂಟೇ ನನಗೆ ಈ ಎಕ್ಸ್ಪೀರಿಯನ್ಸನ್ನು ಹೇಳಿದ್ದಾರೆ. ಅಂದರೆ ಅವರ ಒಂದಿಷ್ಟು ಕ್ಲಾಸ್ಮೇಟ್ಸ್ ಅಲ್ಲೇನು ಮಾತಾಡಲ್ಲ, ಅವರು ಮನೆಗೆ ಹೋದ್ಮೇಲೆ ಗ್ರೂಪ್ ಮಾಡಿಕೊಂಡು. ಆ್ಯಕ್ಚುಲಿ ಅದು ಸ್ಟಾರ್ಟ್ ಆಗಿದ್ದು ಇನ್ನೊಂದು, ನಿಮ್ಮಲ್ಲಿ ಕೊರೋನಾ ಅಂತ ಯಾಕೆ ಕನೆಕ್ಟ್ ಮಾಡ್ತೀನಿ ಅಂದರೆ, ಕೊರೋನಾ ನಂತರದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ಟೆಕ್ಸ್ಟ್ಗಳಿದಾವಲ್ಲ, ಈ ಬರೆದಿದ್ದು ನೋಟುಗಳನ್ನೆಲ್ಲ ಒಬ್ಬರು ಯಾರೋ ಇರ್ತಾನೆ ಶೇರ್ ಮಾಡ್ಕೊಳ್ಳೋದು. ಅದರಲ್ಲಿ ನಾನು ಇವತ್ತು ಹೋಗಿಲ್ಲ, ಮತ್ತೆ ಅಲ್ಲಿ ಮಾತಾಡ್ಕೊಳ್ಳೋದು, ನಾಳೆ ಎಕ್ಸಾಮ್ ಇದೆಯಾ ಅಂತ ಕೇಳೋದು, ಇವತ್ತಿನ ನೋಟ್ಸ್ ಏನಂದ್ರೆ ಸ್ವಲ್ಪ ಕಳಿಸ್ತೀಯಾ ಅಂತ ಆ ಗ್ರೂಪಲ್ಲಿ ಕಳಿಸ್ತಾರೆ, ಇವ್ರು ನೋಡ್ಕೊಂಡು ಬರೀದು. ಈ ಥರದ ಅಭ್ಯಾಸದಿಂದ ಶುರುವಾಗಿದ್ದು ಆಮೇಲೆ ಅವರ ಡಿಸ್ಕಷನ್ ಅಂತ ಅದಕ್ಕಿಂತ ಮೀರಿ ಹೋಗುತ್ತೆ. ಪೇರೆಂಟ್ಸ್ಗಳು ಕೆಲವು ಗೊತ್ತಿರುತ್ತೆ ಇದು ಈ ಅಪಾಯಕಾರಿ, ಇವ್ರು ಏನು ಮಾಡ್ತಾರೆ ಇದು ಮಾಡ್ತಾರೆ, ಗಮನಿಸ್ತಾ ಇರ್ತಾರೆ. ಅವ್ರು ಇಟ್ಟ ಮೇಲೆ ಡಿಲೀಟ್ ಮಾಡಿದ್ದಾರೆ ಎಲ್ಲ ಚೆಕ್ ಮಾಡ್ತಾರೆ. ಕೆಲವರು ಬೆದಕ್ಕೆ ಇನ್ನೂ ಆ್ಯಪ್ಗಳಿದ್ದಾವೆ. ಸ್ಮಾರ್ಟ್ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ, ಅವರ ಚಾಟ್ಗಳನ್ನು ಇಲ್ಲಿ ತಾವು ತಗೊಂಡು ನೋಡುವಂಥ ಒಂದು ವ್ಯವಸ್ಥೆ, ಇವರು ಪ್ರತಿ ಚಾಟ ಅವ್ರಿಗೆ ಬರುತ್ತೆ. ಆ ಥರದೆಲ್ಲ ಸ್ಮಾರ್ಟ್ ಆ್ಯಪ್ಗಳೆಲ್ಲ ಇದೆ. ಬುದ್ಧಿವಂತರು ಮಾಡ್ತಾರೆ, ಪಾಪ ಹಳ್ಳಿಯರಿಗೆ ಗೊತ್ತಿರೋದಿಲ್ಲ. ಈಗ ಸಿಟಿಯಲ್ಲಿ ಕೆಲವರು ಸ್ಮಾರ್ಟ್ ಇದ್ದಾರೆ, ಸಿಟಿಯಲ್ಲಿ ಸ್ಮಾರ್ಟು ಇದ್ದಾರೆ, ನೆಗ್ಲಿಜೆನ್ಸು ಇದೆ. ಹಳ್ಳಿಯಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಈ ಥರದೊಂದು ಆಗ್ಬೋದು, ಆಗುತ್ತೆ. ಯಾಕಂದರೆ ಜಾಸ್ತಿ ಓಡಿದ್ದು ಎಲ್ಲ ಈ ಅರೆನಗರಗಳಿರ್ತವೆ, ಸಣ್ಣ ಪಟ್ಟಣಗಳು. ಇಂಥ ಕಡೆ ಅಂತ ಇಂಥ ಪ್ರಕಾರ ಅವರು ಸಿಕ್ಕಾಪಡೆ ಬಲಿ ಬೀಳ್ತಾರೆ. ಯಾಕಂದರೆ ಅವರು ನಂಬರ್ ಇಸ್ಕೊಂಡು ಸ್ಥಳೀಯವಾಗಿ ನೀವು ನೋಡ್ಬೋದು, ಯಾರು ಆಟೋ ಡ್ರೈವರು ಇಂಥವರೆಲ್ಲ, ಅವರಿಗೆಲ್ಲ ಅವರು ಮಂಗ ಮಾಡೋದು ಅಂತೀವಲ್ಲ, ಈ ಹೆಣ್ಮಕ್ಳು ಬಸ್ ಡ್ರೈವರ್ಸ್ ಇಂಥವ್ರು ಜಾಸ್ತಿ ಮಂಗ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅದನ್ನು ಈ ಸರ್ಕಾರ ಏನು ಮಾಡ್ಬೋದು ಅಂದರೆ, ಶಾಲೆಯ ಒಳಗೆ ಕಡ್ಡಾಯ ಮಾಡುವ ಮೂಲಕ ತಾಯಿಯಂದಿರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವ ಒಂದು ಪ್ರಯತ್ನ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಒಂದು ವೇಳೆ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಆಗುವಂಥ ಒಂದು ಕಾನೂನನ್ನು ಸರ್ಕಾರ ಜಾರಿಗೆ ತಂದರೆ ಯಾವ ರೀತಿ ಯಶಸ್ಸು ಆಗ್ಬೋದು ಇದು? ಇಲ್ಲ, ಇದು ಡೆಫಿನೆಟ್ಲಿ ಯಶಸ್ಸು ಆಗುತ್ತೆ. ಅದು ಇನ್ನೊಂದು ಸೈಡ್ ನೀವು ಹೇಳಿದಿರ ಅದೇ ಪಾಯಿಂಟನ್ನು. ಅಂದರೆ ಈಗ ಕೆಲವು ಆ್ಯಪ್ಗಳು ಕಲಿಕೆಗೆ ಬೇಕಾಗುತ್ತೆ, ಆದರೆ ಕಲಿಕೆ ಆ್ಯಪ್ಗಳಲ್ಲಿ ನಿಮಗೆ ಏನು ಸಮಸ್ಯೆಗಳಿಲ್ಲ. ನಮಗೆ ಮಕ್ಕಳಿಗೆ ಸಮಸ್ಯೆ ಬರೋದು ಇಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಇರ್ತಾವಲ್ಲ, ಈ ಓಪನ್ ಪ್ಲಾಟ್ಫಾರ್ಮ್, ಅದು ಲೈಕ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಈಗ ಟ್ವಿಟರ್ ಕೂಡ. ಮೊದಲು ಎಕ್ಸ್ ತುಂಬ ಕಂಟ್ರೋಲ್ ಇತ್ತು, ಈಗ ಅಲ್ಲೂ ಇಲ್ಲ. ಅಲ್ಲೂ ನಿಮಗೆ ಬೇಡದ ಕಂಟೆಂಟ್ಗಳೆಲ್ಲ ಸಿಗುತ್ತೆ. ಇದರಲ್ಲಂತೂ ಇನ್ಸ್ಟಾದಲ್ಲಂತೂ ಅದಕ್ಕೆ ನಿಯಂತ್ರಣವೇ ಇಲ್ಲ, ಅದಕ್ಕೆ ಯಾವ ನಿಯಂತ್ರಣ ಇಲ್ಲ. ಆ್ಯಕ್ಚುಲಿ ಇನ್ಸ್ಟಾದವರು ಅವರೊಂದು ವ್ಯವಸ್ಥೆ ಮಾಡಿದ್ದಾರೆ, ಈಗ ಇನ್ ಕೇಸ್ ಚೈಲ್ಡ್ ಎಂಟರ್ ಆಗೋದಿದ್ರೆ ಅವರ ಏಜ್ ಎಂಟ್ರಿ ಮಾಡಿ ಪ್ರೂಫ್ ಕೊಟ್ಟು ಮಾಡಬೇಕು ಅಂತ. ಬಟ್ ಅವರು ಬೇರೆಯವ್ರು ಯಾರ ಹೆಸರು ಯೂಸ್ ಮಾಡ್ತಾರೆ, ಮಕ್ಕಳು ಅದಕ್ಕಿಂತ ಸ್ಮಾರ್ಟ್. ಯಾರ್ದೋ ದೊಡ್ಡವ್ರದ್ದು ಆಧಾರ್ ಕಾರ್ಡು ಏನೋ ದಾಖಲೆ ಕೊಡಬೇಕು, ಅದಕ್ಕೆ ಡೇಟಾ ಬರ್ತದ್ದು. ಅದು ಅವರು ನಮ್ಮ ಮಕ್ಕಳು, ಈಗಿನ ಮಕ್ಕಳು ಗೊತ್ತಲ್ಲ ಎಷ್ಟು ಸ್ಮಾರ್ಟ್ ಇರ್ತಾರೆ ಅಂದರೆ, ಇನ್ಯಾರ್ದೋ ದೊಡ್ಡವ್ರದ್ದು ತಾತಂದು ಅಜ್ಜಿದ ಮಾವದು ಕದ್ದು ತಗೊಂಡು ಮಾಡಿ ಯೂಸ್ ಮಾಡಿದ್ದಿದ್ದೆ ಅವರ ಮೊಬೈಲಲ್ಲಿ. ಯಾಕಂದರೆ ಮಕ್ಕಳು ಅಂತಾದಾಗ ಆ ಏಜಲ್ಲಿ ಸಾಮಾನ್ಯ ತುಂಬ ಪ್ರೀತಿ ನೋಡ್ಕೊಳ್ತಾರೆ ಮನೆಯವರು. ಅವ್ರಿಗೆ ಗೊತ್ತಾಗಲ್ಲ, ಇವರ ಚಲನವಲನಗಳ ಬಗ್ಗೆ ಗಮನಿಸಲ್ಲ, ಅವ್ರು ಅವರ ಪ್ರೀತಿಯ ಒಡನಾಟಗಳು ಮಾತ್ರ. ಹಾಗಾಗಿ ಅವರಿಗೆ ಕೇಳಿದ ತಕ್ಷಣ ಕೊಡ್ತಾರೆ, ಒಂದು OTP ಅಂತ ನೋಡಿ ನಾನು ಎಂತ ತಕ್ಷಣ ಕೊಟ್ಬಿಡ್ತಾರೆ. ಆ OTPಯಿಂದ ಇವರು ಲಾಗಿನ್ ಆಗಿ ಇವರು ಆಟ ಆಡ್ತಾರೆ. ಹಾಗಾಗಿ ಈ ಎಲ್ಲ ಪ್ಲಾಟ್ಫಾರ್ಮ್ಗಳದ್ದೇ ಸಮಸ್ಯೆ. ಆದರೆ ಒಟ್ಟು ಸರ್ಕಾರ ಇಲ್ಲಿ ಮತ್ತೆ ನಾನು ಗಮನಿಸಿದಂಗೆ ಇದು ವಿದೇಶದ ಕೂಡ ಕೆಲವು ದೇಶಗಳಲ್ಲಿ ಇದೆ, ಸ್ವಿಟ್ಜರ್ಲೆಂಡ್, ಆಸ್ಟ್ರೇಲಿಯಾ ಇಂಥ ಕಂಟ್ರಿಗಳಲ್ಲಿ ಆಲ್ರೆಡಿ ಇದೆ. ನಮ್ಮ ದೇಶದಲ್ಲೂ ಕೂಡ ಒಂದೆರಡು, ಗೋವಾದಲ್ಲಿ ಎರಡು ರಾಜ್ಯಗಳಲ್ಲಿ ಆಲ್ರೆಡಿ ನಾನು ನೋಡ್ದಂಗಿದೆ. ಎರಡು ರಾಜ್ಯಗಳಲ್ಲಿ ಈ ಥರದ ಒಂದು ವ್ಯವಸ್ಥೆಗಳಿದ್ದಾವೆ. ಅಂದರೆ ಅದರ ಬಗ್ಗೆ ಅವರು ಗಂಭೀರವಾಗಿ ಇಂಥ ಮಾಡಿ ಇದು ಬ್ಯಾನ್ ಮಾಡಬಹುದು ಅಂತ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಅದು ಕೂಡ. ಹಾಗಾಗಿ ಯಶಸ್ಸು ಅಂತೂ ಖಂಡಿತ ಇದೆ. ಅದರಿಂದ ಅಂದರೆ ಸರ್ಕಾರ ಮಾಡಿದರೆ, ನನ್ನ ಪ್ರಕಾರ ನಾನು ಹೇಳಿದ್ದೆ, ರೂರಲ್ ಗ್ರಾಮೀಣ ಇಂಥ ಪ್ರದೇಶಗಳಿಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ. ಯಾಕಂದರೆ ಅದು ಒಂದು ಅವೇರ್ನೆಸ್ ಆಯಿತು ಸ್ಕೂಲಲ್ಲಿ, ಪಕ್ಕ ಬ್ಯಾನ್ ಅಂತಾದ್ಮೇಲೆ. ಈಗ ಕಂಟ್ರೋಲ್ ಇಲ್ಲ. ಈಗ ಯಾಕಂದರೆ ಮಕ್ಕಳನ್ನ ಹೇಳಿದಂಗೆ ಮಕ್ಕಳನ್ನ ಅವ್ರಿಗೆ ಹೇಳಲಿಕ್ಕಾಗಲ್ಲ, ಇದೆಯೋ ಇಲ್ಲ, ರೂಲ್ ಇಲ್ಲಲ್ಲ. ಈಗ ಖಾಸಗಿ ಶಾಲೆ ಅವ್ರನ್ನ ಆಡಳಿತ ಮಂಡಳಿ ರೂಲ್ ಮಾಡುತ್ತೆ, ಕಡ್ಡಾಯ ಮಾಡುತ್ತೆ. ನೀವು ಏನಾದರೂ ಮಾಡಿಲ್ಲ ಅಂದರೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಪೇರೆಂಟ್ಸ್ಗೆ ಎದುರಿಸ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಯಾರು ಎದುರಿಸೋಕ್ಕಾಗಲ್ಲ ಅಲ್ಲಿ, ಸಾಧ್ಯನೇ. ಅಂಥ ಒಂದು ನಿಯಂತ್ರಣ ಸರ್ಕಾರಿ ಶಾಲೆ ಮೇಲೆ ಯಾರಿಗೂ ಇಲ್ಲ. ಸರ್ಕಾರಿ ಮೇಸ್ಟ್ರುಗಳಿಗೆ ಒಂದು ಬೈಬೋದು, ತರಬೇಡ ಅನ್ಬೋದು, ಪೇರೆಂಟ್ಸ್ಗೆ ಒಂದು ಮೆಸೇಜ್ ಹಾಕ್ಬೋದು, ಒಳಗೆ ತರಲೇ ಬೇಡ, ಅದರ ಬಗ್ಗೆ ಗಮನ ಇಡಲಿಕ್ಕೆ, ಅದನ್ನು ಪರಿಶೀಲನೆ ಮಾಡಲಿಕ್ಕೆ, ತನಿಖೆ ಮಾಡಲಿಕ್ಕೆ ಅವರಿಗೆ ರೈಟ್ಸ್ ಇಲ್ಲ, ಮತ್ತು ಅವರಿಗೆ ಅವಕಾಶವೂ ಇಲ್ಲ, ಸಮಯನೂ ಇರೋದಿಲ್ಲ. ಹಾಗಾಗಿ ಕಡ್ಡಾಯ, ಒಂದು ಲಿಖಿತ ರೂಪದಲ್ಲಿ ಕಡ್ಡಾಯ ಆದಾಗ ಅದನ್ನು ಮಿನಿಮಮ್ ಒಂದು 50% ಆದರೆ ಇಂಪ್ಲಿಮೆಂಟ್ ಆಗುತ್ತೆ. ಆ ಇಂಪ್ಲಿಮೆಂಟ್ ಆದಾಗ ಮನೆಯವರಿಗೂ ಅವೇರ್ನೆಸ್ ಬರುತ್ತೆ, ಏನೋ ಕೊಡಬಾರ್ದು, ಯಾಕೆ ಕೊಡಬಾರ್ದು, ಅಥವಾ ಅದಕ್ಕೊಂದು ಪ್ರೋಗ್ರಾಮ್ಸ್ ಸ್ಕೂಲಲ್ಲಿ ಮಾಡ್ಬೋದು.
ಮಾಡಿ ಈ ಥರ ನೀವು ಬಳಸಿದರೆ ಈ ಥರ ಸಮಸ್ಯೆ ಆಗುತ್ತೆ, ಮನೆಯಲ್ಲಿ ಕೊಡುವ ವಿಚಾರದಲ್ಲೂ ಕೂಡ ಅದಿರ್ಬೋದು, ಆ ಥರ ಮಾಡ್ಬೋದು. ಇವಾಗ ಈ ಯೋಜನೆ ಅಂದರೆ ಮಕ್ಕಳ ಸೇಫ್ ಸೈಡ್ ನೋಡಿದರೆ ಇವಾಗ ಸರ್ಕಾರ ಗೂಗಲ್ ಮತ್ತು ಮೆಟಾ ಅಂತ ಪ್ಲಾಟ್ಫಾರ್ಮ್ ಜೊತೆ ಮಾತಾಡಿ ಮಕ್ಕಳಿಗೋಸ್ಕರ ಒಂದು ಸೇಫ್ ಮೋಡ್ ಅಂತ ಒಂದು ಜಾರಿಗೆ ತರಬೇಕು ಅಂತ ಒಂದಿದೆ. ಸೊ ಈ ಯೋಜನೆ ಬಂದ್ರೆ ಸೇಫ್ ಮಕ್ಕಳಿಗೋಸ್ಕರ ಗೂಗಲ್ ಮೆಟಾ ಏನಿರ್ಬೋದು, ಈ ಮಕ್ಕಳಿಗೋಸ್ಕರ ಸೇಫ್ ಮೋಡ್ ತಂದರೆ ಇದು ಮಕ್ಕಳಿಗೆ ಯೂಸ್ ಆಗ್ಬೋದಾ? ಇದೆ, ಆಲ್ರೆಡಿ ಇದೆ. ತುಂಬ ಆ್ಯಪ್ಗಳಲ್ಲಿ ಸೇಫ್ ಮೋಡ್ ಅಂತ ಒಂದು ದನಗಳು ಹೇಳಿದಲ್ಲ, ಇನ್ಸ್ಟಾದಲ್ಲಿ ಚೈಲ್ಡ್ ಏನೋ ಮೋಡ್ ಅಂತ ಇದೆ, ಚೈಲ್ಡ್ ಅದು ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ಅವ್ರಿಗೆ ಯಾವ ಕಂಟೆಂಟ್ ಅಂದರೆ ಮಕ್ಕಳಿಗೆ ಕಲಿಕೆ, ಈಗ ಕಾರ್ಟೂನ್ ಬರ್ಬೋದು, ಆಟದ್ದು ಬರ್ಬೋದು, ಇನ್ನೊಂದು ಯಾವುದೋ ಬರುತ್ತೆ. ಹಾಗಂತಲೇ ಈ ದೊಡ್ಡವರಿಗೆ ಸಿಗೋ ಯಾವುದೋ ಡ್ಯಾನ್ಸ್, ರೀಲ್ಸು, ಅಶ್ಲೀಲ ಚಿತ್ರಗಳು, ಫೋಟೋಗಳು, ಅಟ್ರಾಕ್ಷನ್, ಮಾರ್ಕೆಟಿಂಗು, ಆಮೇಲೆ ಯಾವುದು ಸಿಗೋದಿಲ್ಲ ಅವರಿಗೆ. ಈಗ ಈ ಥರದನ್ನೆಲ್ಲ, ಆಮೇಲೆ ಈ ವೈಲೆನ್ಸ್ ಅಂತೀವಿ, ಯಾವುದೋ ಮರ್ಡರ್ ಮಾಡೋದು, ಚಾಕು ಹಾಕೋದು, ಅವ ಮಕ್ಕಳಿಗೆ ಚೈಲ್ಡ್ ಮೋಡಲ್ ಸಿಗಲ್ಲ. ಸೇಫ್ ಮೋಡ್ ಇದೆ, ಆ್ಯಕ್ಚುಲಿ ಸೇಫ್ ಮಾಡೋ ಅವಕಾಶ ಕೂಡ ಇದೆ. ಈಗ ಆ್ಯಂಡ್ರಾಯ್ಡಲ್ಲಿ ಇದೆ, ಸೇಫ್ ಮಾಡೋಕೆ ಇಟ್ಕೊಂಡು ಅವರು ಅದನ್ನಷ್ಟು ಓಪನ್ ಮಾಡಲಿಕ್ಕೆ ಅವ್ರಿಗೆ ಪಾಸ್ವರ್ಡ್ ಕೊಡಬೇಕು ಮೊಬೈಲಲ್ಲಿ. ಈಗ ಯಾರೋ ಒಬ್ಬ ತಾಯಿ ಅವಳ ಮೊಬೈಲನ್ನು ತನ್ನ ಮಗಳಿಗೋ ಮಗನಿಗೋ ಕೊಡುವಾಗ ಆ ಸೇಫ್ ಮಾಡೋದು ಮಾತ್ರ ಕೊಡಬೇಕು, ಈಚೆ ತನ್ನ ಸ್ವಂತ ಪಾಸ್ವರ್ಡನ್ನು ಕೊಡಬಾರ್ದು. ಆವಾಗ ಆ ಸೇಫ್ ಮಾಡಲ್ಲಷ್ಟೇ ಅವರಿಗೆ, ಸೇಫ್ ಮಾಡಲ್ಲಿ ಕೆಲವು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಕೆಲವು ಇದನ್ನು ಕಂಟೆಂಟ್ ಅಲ್ಲಿ ಬ್ಲಾಕ್ ಆಗುತ್ತೆ, ಬರೋದಿಲ್ಲ ಆ ಸೇಫ್ ಮೋಡಲ್ಲಿ. ಅದೆಲ್ಲ ವ್ಯವಸ್ಥೆಗಳಿದ್ದಾವೆ. ಹಾಗಾಗಿ ಆದರೆ ಏನಂದರೆ ಪೇರೆಂಟ್ಸಿಗೆ ಅದರ ಅವೇರ್ನೆಸ್ ಇರೋದಿಲ್ಲ ಅಂತ. ಈಗ ಎಲ್ಲವೂ ಇದೆ. ಈಗ ಆ್ಯಂಡ್ರಾಯ್ಡ್ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ತುಂಬ ಕಡಿಮೆ ಗೊತ್ತು. ಸಿಟಿಯಲ್ಲಿ ಸ್ವಲ್ಪ ಗೊತ್ತು, ತುಂಬ ಜನರಿಗೆ ಗೊತ್ತಿಲ್ಲ, ಸೇಫ್ ಮೋಡ್ ಗೊತ್ತಿಲ್ಲ. ಹಾಗಾಗಿ ಅದು ಸಮಸ್ಯೆ ಆಗ್ತದೆ, ಅದು ರೀಚ್ ಆಗ್ತಿಲ್ಲ. ಅದನ್ನು ಈ ಕಡ್ಡಾಯ ಏನು ಬ್ಲಾಕ್ ಮಾಡ್ತಾರಲ್ಲ, ಈ ಮಕ್ಕಳಿಗೆ ನಿಷೇಧ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಥರದೊಂದು ಅವೇರ್ನೆಸ್ ಕೂಡ ಶಾಲೆಯಲ್ಲಿ ಎತ್ತವರಿಗೆ ಆದರೆ ಸ್ವಲ್ಪ ಪ್ರಯೋಜನ ಆಗ್ಬೋದು. ಸೊ ಇದು ಮಕ್ಕಳ ಮಾನಸಿಕ, ಅಂದರೆ ಮಕ್ಕಳು ಅಡಿಕ್ಟ್ ಆಗಿ ಹೋಗಿರ್ತಾರೆ ಮೊಬೈಲ್ ನೋಡ್ಕೊಂಡು. ಸೊ ಒಂದು ವೇಳೆ ಸಡನ್ನ ಬ್ಯಾನ್ ಮಾಡಿದ್ರೆ ಇದು ಮಕ್ಕಳ ಶಿಕ್ಷಣಕ್ಕೆ ಇಲ್ಲ ಅವರ ಮಾನಸಿಕವಾಗಿ ತೊಂದರೆ ಆಗುತ್ತಾ? ಅದೇ ಸ್ವಲ್ಪ ಮಟ್ಟಿಗೆ ತಡ್ಕೊಳ್ಬೇಕಾಗುತ್ತೆ. ಹೌದೌದು, ಏನೋ ಮಿಸ್ ಮಾಡ್ತಿದೀವಿ ಖಂಡಿತ. ಯಾಕಂದ್ರೆ ನಾನು ಸಾಕಷ್ಟು ಈಗಿನ ಜನರೇಷನ್ ನೋಡ್ತಿದ್ದೀನಿ, ಮಕ್ಕಳಿಗೆ ಅದು ನಾವು ತುಂಬಾ ಈ ತಜ್ಞರೆಲ್ಲ ಮಾತಾಡೋದು ನೋಡಿದೀವಿ. ತಾಯಂದ್ರು ಕೂಡ ತಪ್ಪು ಮಾಡ್ತಾರೆ ಅಂತ ನಾವು ಬ್ಲೇಮ್ ಮಾಡಬಾರ್ದು. ಮಕ್ಕಳಿಗೆ ಊಟ ಮಾಡಿಸೋಕ್ಕೆ ರೀಲ್ಸ್ ತೋರಿಸಿ, ಮೊಬೈಲ್ ಕೊಟ್ಟು, ಕಾರ್ಟೂನ್ ತೋರಿಸಿ ಅಲ್ಲಿಂದನೇ ಆರಾಮ ಮಾಡಿಟ್ಟಿರ್ತಾರೆ ಅವ್ರಿಗೆ. ಮಕ್ಕಳಿಗೆ ಅದು ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂದರೆ ಅದಿಲ್ಲದ ಊಟ ಮಾಡಲ್ಲ. ಬೆಳೀತಾ ಆದರೆ ಅವ್ರ ಕಂಟೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಒಂದು ಅದೇ ಹೇಳಿದ್ನು, ಫಸ್ಟ್ ಬರೀ ಕಾರ್ಟೂನು, ಚಲನವಲನ ನೋಡ್ತಾ ಇರ್ತದೆ ಮಕ್ಕಳು, ಆಮೇಲೆ ಮ್ಯೂಸಿಕ್ ಕೇಳ್ತಾ ಇರ್ತದೆ ಅದರದ್ದು, ನಂತರ ಅದ್ರಲ್ಲಿ ಗೇಮಿಗೆ ಎಂಟರ್ ಆಗ್ತಾರೆ ಅವರು ಆ ಮೊಬೈಲಲ್ಲಿ. ಯಾವುದೋ ಫೈಟ್, ನಾನು ಕೆಲವು ನೋಡಿದೆ, ಏನೇನೋ ವಿಚಿತ್ರ ಕೊರಿಯನ್ ಗೇಮ್ಸ್ಗಳು ಇರ್ತವೆ, ಜಪಾನ್ದು ಯಾವುದೋ ಕೆಲವು ಕಾರ್ಟೂನ್ಗಳಿದ್ದಾವೆ, ಅವೆಲ್ಲ ಆ ಕಾರ್ಟೂನ್ಗಳಿಗೆ ಅಟ್ರಾಕ್ಟ್ ಆಗುತ್ತೆ. ಅದರ ನಂತರದ ಸ್ಟೇಜಲ್ಲಿ ಅವರು ಬೇರೆ ಥರದ ಈ ಸೋಷಿಯಲ್ ಆ್ಯಕ್ಟಿವಿಟೀಸ್ ಏನೇನು ಇರ್ತಾವಲ್ಲ, ಅಟ್ರಾಕ್ಟಿವ್, ಸಂತೆ, ಜಾತ್ರೆ, ಆಮೇಲೆ ಸಿನಿಮಾದ ಕೆಲವು ಹಾಡುಗಳು, ಸಿನಿಮಾದ ಕೆಲವು ದೃಶ್ಯಗಳು, ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಸೊ ಮೆಂಟಲಿ ತುಂಬ ಅದಕ್ಕೆ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೆ ಅದು ಎಂಟರ್ಟೈನ್ಮೆಂಟ್ ಅಂತದೆ ಅಂತ. ಯಾಕಂದರೆ ಈಗಿನ ಅವಕಾಶಗಳು ಕಮ್ಮಿ. ಈಗ ಮಾಮೂಲಿ ನಾವು ಅಂದರೆ ನಮ್ಮ ಜನ್ರೇಷನಲ್ಲಿ ಹೊರಗೆ ಹೋಗಿ ಆಟ ಆಡುವಂಥದ್ದು, ಗುಡ್ಡದಲ್ಲಿ ಆಡೋದು, ಕಬಡ್ಡಿ ಆಡೋದು, ವಾಲಿಬಾಲ್ ಅಂತ ಕಮ್ಮಿ ಇಲ್ಲ, ಸೀಮಿತ ಇದ್ದಾರೆ ಅಷ್ಟೇ ಅದಕ್ಕೆ ಹೋಗೋರು. ಮೊಬೈಲ್ ಅವರಿಗೆ ಎಂಟರ್ಟೈನ್ಮೆಂಟ್ ಪಕ್ಕ 100%. ನೀವು ಹೇಳಿದಂಗೆ ತಕ್ಷಣ ಬ್ಲಾಕ್ ಆಯಿತು ಅಂದರೆ ಅವರಿಗೆ ಒಂಥರ ಮಾನಸಿಕವಾಗಿ ತುಂಬ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೇಬೇಕಾಗುತ್ತೆ ಪೇರೆಂಟ್ಸು. ಯಾಕಂದ್ರೆ ಮನಸ್ಥಿತಿ ಗೊತ್ತಿರಲ್ಲ ಮಕ್ಕಳಿಗೆ, ಚಿಕ್ಕ ಇರುವಾಗ ಏನೋ ಒಂದು ಆಗ್ಬೋದು. ಅದು ನೀವು ಹೇಳಿದ್ರಲ್ಲ, ಅದಕ್ಕೆ ಮೊಬೈಲ್ ಕೊಟ್ಟಿಲ್ಲ ಅಂತ ಸೂಸೈಡ್ ಮಾಡಿದ ಪ್ರಕರಣಗಳು ತುಂಬ ಇದ್ದಾವೆ. ಆ ಥರದ್ದೆಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು, ಸೋಷಿಯಲ್ ಇಂಪ್ಯಾಕ್ಟ್. ಪರಿಹಾರ ಕಂಡುಬಿಡ್ಬೇಕು. ಅದನ್ನ ಮಕ್ಕಳಿಗೆ, ಅಂಥ ಮಕ್ಕಳಿದ್ದರಿಗೆ ಸ್ಪೆಷಲ್ ಆಗಿ ಗುರುತಿಸಿ ಅವ್ರಿಗೆ ಕೌನ್ಸಿಲಿಂಗ್ ಕೊಡೋದು, ಅಥವಾ ಅವರ ಆಸಕ್ತಿನ ಬೇರೆ ಕಡೆ ತಿರುಗಿಸುವಂಥದ್ದು, ಪುಸ್ತಕ ಓದುವಿನ ಕಡೆಗೆ ಅಥವಾ ಕ್ರಾಫ್ಟ್ ರಚಿಸುವ ಬಗ್ಗೆ, ಅಂಥ ಕಡೆ ಎಲ್ಲ ಅವರನ್ನು ಸ್ವಲ್ಪ ಡೈವರ್ಟ್ ಮಾಡಿ ಅವರನ್ನು ಉಳಿಸುವ, ಅಂದರೆ ಅವರ ಮನಸ್ಸು ಸಡನ್ನಾಗಿ ಬದಲಾಗಿ ಹಿಂಸೆ ಆಗದ ಥರ ನೋಡ್ಕೊಳ್ಳುವಂಥ ಒಂದು ಜವಾಬ್ದಾರಿ ಸರ್ಕಾರಕ್ಕೂ ಇದೆ, ಅವ್ರ ಪೇರೆಂಟ್ಸಿಗೂ ಇದೆ. ಪೂರ್ಣಿಮಾ, ಓಕೆ. ಸೊ ಇವಾಗ ಓವರ್ ಆಲ್ ಆಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಇವಾಗ ಈ ಕಾನೂನು ಮಕ್ಕಳ ಏಕಾಗ್ರತೆಗೆ ಒಂದು ಕಡೆ ಒಳ್ಳೇದೆ ಅಂತ ಅನಿಸುತ್ತೆ. ಯಾಕಂದ್ರೆ ಮೊಬೈಲ್ ಮೇಲೆ ಮಕ್ಕಳ ಏಕಾಗ್ರತೆ ಎಲ್ಲೋ ಇರುತ್ತೆ, ಶಿಕ್ಷಣ ಬಗ್ಗೆ ಗಮನ ಕೊಡ್ಬೋದು ಅನಿಸುತ್ತೆ. ಸೊ ಓವರ್ ಆಲ್ ಆಗಿ ಏನು ಹೇಳ್ತೀರಾ ಈ ಬಗ್ಗೆ? ಎಷ್ಟರ ಮಟ್ಟಿಗೆ ನಾವು ಕಾನೂನನ್ನು ಗಟ್ಟಿ ಮಾಡ್ಕೋಬಹುದು, ಅಂದರೆ ಎಷ್ಟು ತನಕ ಇದು ಮಾಡ್ಬೋದು? ಅದೇ ಏಕಾಗ್ರತೆ ಅಂತ ಬಂದಾಗ ಏಕಾಗ್ರತೆಗೆ ಸಮಸ್ಯೆ ಇಲ್ಲ ಅಲ್ಲಿ. ಈಗ ಅದನ್ನ ನೋಡೋದು ಕೂಡ ಏಕಾಗ್ರತೆ ನೋಡ್ತಾನೆ, ಬೇರೆ ವಿಷಯಗಳ ಗಮನ ಕಡಿಸೋದನ್ನು ಕಮ್ಮಿ ಮಾಡ್ತಾರೆ. ಅದು ಏಕಾಗ್ರತೆ ಅನ್ನೋದು. ಅಂದರೆ ಸ್ಟಡಿಯ ಸಂದರ್ಭದಲ್ಲಿ ಸ್ಟಡಿ ಮಾಡಬೇಕಾಗಿತ್ತು, ಅದಕ್ಕೆ ಗಮನ ಕೊಡೋದು ಕಮ್ಮಿ ಮಾಡಿ ಇದಕ್ಕಷ್ಟೇ ಏಕಾಗ್ರತೆಯನ್ನು ಕೊಡ್ತಾರೆ. ಹಾಗಾಗಿ ಅದನ್ನು ತಪ್ಪಿಸ ಅನಿವಾರ್ಯಗಳು. ಈಗ ಭಾಳ ಸ್ಪರ್ಧಾತ್ಮಕವಾದ ಒಂದು ಜಗತ್ತು ಇದು. ಸ್ಪರ್ಧೆ ಎಷ್ಟರ ಮಟ್ಟಿಗಿದೆ ಅಂತ ಒಂದು ಸ್ಕೂಲಿಗೆ ಗೊತ್ತಿರ್ಬೋದು. ಕೆಲವು ನಾನು ICSE ಅಂಥ ಸ್ಕೂಲಲ್ಲಿ ನೀವೊಂದು 70-80% ಸ್ಕೋರ್ ತೆಗೆಯೋದು ಕೂಡ ಕಷ್ಟ. ಅದು ನಿರಂತರವಾಗಿ ಓದಿದರೆ. ಅದಕ್ಕಿಂತ ಮೇಲೆ ಹೋಗ್ಬೇಕಂತಂದರೆ ಅವರು ತುಂಬ ಅಂದರೆ ಬೆಳಿತಾನೆ ಭಾಳ ಒಳ್ಳೆಯ ಮೆಮೊರಿ ಇಂಥದ್ದೆಲ್ಲ ಅವರಿಗೆ ಇರಬೇಕಾಗತ್ತೆ, ಮತ್ತು ಅದಕ್ಕೆ ತುಂಬ ಎಫರ್ಟ್ ಕೂಡ ಇದೆ. ಅಂಥ ಸಂದರ್ಭದಲ್ಲಿ ಈ ಮೊಬೈಲಿಂದ ಅವರು ಡೈವರ್ಟ್ ಆದರೆ ಅವರ ಕಲಿಕೆ, ಅವರ ಪ್ರಗತಿ ತುಂಬ ಚೆನ್ನಾಗಾಗ್ಬೋದು, ಶೈಕ್ಷಣಿಕ ಪ್ರಗತಿ ಚೆನ್ನಾಗ್ಬೋದು, ನಮ್ಮ ರಾಜ್ಯದಲ್ಲಿ ಒಳ್ಳೆ ರಿಸಲ್ಟ್ ಬರ್ಬೋದು, SSLCಯಲ್ಲಿ ಒಳ್ಳೆ ರಿಸಲ್ಟ್ ಬರ್ಬೋದು.
ನೀವು ನೋಡಿದ್ರಿ ಶಿಕ್ಷಣ ಜಾಸ್ತಿ. ಶಿಕ್ಷಣ ಪ್ರಮುಖ ಶಿಕ್ಷಣ. ನಮ್ಮಲ್ಲಿ ಕೆಲವು ಜಿಲ್ಲೆಗಳಲ್ಲಿ ರಿಸಲ್ಟ್ ಪರ್ಸೆಂಟೇಜ್ ಕಮ್ಮಿ ಇದೆ, ಓವರಾಲ್ ರಿಸಲ್ಟ್ ಪರ್ಸೆಂಟೇಜ್ ಕಮ್ಮಿ ಇದೆ. ಆಮೇಲೆ ಈ ಸರ್ಕಾರನೂ ಕೂಡ ಪಾಸ್ ಆಗೋಗ್ಲಿ ಅನ್ನೋ ಥರ ಪಾಸ್ ಮಾಡೋ ಕೆಲವು ಪ್ರಕ್ರಿಯೆಗಳು ಕೂಡ ಇದೆ. ಅವೆಲ್ಲ ಕಮ್ಮಿಯಾಗಿ ಮಕ್ಕಳ ಸ್ಕೋರ್ ಜಾಸ್ತಿ ಆಗ್ಬೋದು, ಒಳ್ಳೊಳ್ಳೆ ಪ್ರತಿಭೆಗಳು ಹುಟ್ಟಬಹುದು. ಅಂದರೆ ಅವರಿಗೆ ಕಲಿಕೆಯಲ್ಲಿ ಆಸಕ್ತಿ ಜಾಸ್ತಿ ಬಂದರೆ ಅವರ ಮುಂದಿನ ಬೇರೆ ಬೇರೆ ಅಂದರೆ ಸೈನ್ಸು ಬೇರೆ ಬೇರೆ ಅವರ ಕಲಿಕೆಗಳಿದ್ದಾವಲ್ಲ ಅಲ್ಲಿ ಗಮನ ಕೊಡ್ತಾರೆ. ಆಗ ಒಳ್ಳೆಯ ಒಂದು ಪ್ರತಿಫಲ ಬರುತ್ತೆ, ಅವ್ರ ಕಡೆಯಿಂದನೇ ಬರುತ್ತೆ. ಅವ್ರು ಮುಂದೆ ಒಳ್ಳೆ ಸೈಂಟಿಸ್ಟ್ ಆಗ್ಬೋದು, ಏನಾಗ್ಬೋದು. ಅವರಿಗೆ ಅವಕಾಶಗಳು ಜಾಸ್ತಿ ಇದೆ. ಪೇರೆಂಟ್ಸಿಗೂ ಕೂಡ ಅವ್ರು ತಮ್ಮ ಮಕ್ಕಳು ಒಂದು ಒಳ್ಳೆ ಪ್ರಬುದ್ಧ ನಾಗರಿಕರು ಅಂದರೆ ಅವ್ರು ಬೆಳೀತಾ ಈ ಥರದ ಪ್ರಮುಖವಾಗಿ ನಾನು ಏನು ಹೇಳ್ತೇನಲ್ಲ, ಈ ಡ್ರಗ್ ಮತ್ತು ಮಾದಕ ವ್ಯಸನದ ಈ ಇದೇ ಜಾಸ್ತಿ, ಕೊಲೆ, ವೈಲೆನ್ಸ್ ಅವ್ರಿಗೆ ಏನೋ ಪ್ರೇರಣೆ ಆಗಿಬಿಡ್ತದೆ. ಯಾರೋ ಒಂದು ಕೊಲೆ ಕೇಸು, ಯಾರಿಗೊಂದು ಚಾಕು ಹಾಕಿದ್ರು ರಸ್ತೆಯಲ್ಲಿ ಹೋಗುವಾಗ ಅವ್ರು ಎಂಟರ್ಟೈನ್ಮೆಂಟ್ ಥರ ಫೀಲ್ ಮಾಡ್ಕೋತಾರೆ. ಮತ್ತೆ ತಾನು ಆ ಥರ ಮಾಡಬೇಕು ಅಂತ ಒಂಥರ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಆದರೆ ಈ ಸೋಷಿಯಲ್ ಈವೆಲ್ಗಳಿಗೆ ಸ್ವಲ್ಪ ಮಕ್ಕಳ ಕಡೆಯಿಂದ ಆಗುವ ಅಪರಾಧಗಳೆಲ್ಲ ಇದಾವಲ್ಲ, ಮಕ್ಕಳ ಮೇಲಿನ ಅಪರಾಧಗಳು ಕೂಡ. ಈಗ ಹೆಣ್ಣು ಮಕ್ಕಳ, ಪ್ರಮುಖವಾಗಿ ಹೆಣ್ಮಕ್ಕಳ ಮೇಲೆ ಈ ಸೋಷಿಯಲ್ ಮೀಡಿಯಾದ ಪ್ರಭಾವದಿಂದ ತುಂಬ ದೌರ್ಜನ್ಯಗಳಾಗ್ತದೆ. ಏನೇನೋ ಕೇಸ್ಗಳು ಬರ್ತವೆ. ಈ ಪೋಕ್ಸೋ ಕೇಸ್ಗಳಲ್ಲೆಲ್ಲ ಕೆಲವು ತುಂಬ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಇದೆ. ಅದನ್ನು ನೋಡಿ ಆ ಥರ ಮಾಡೋಕ್ಕೆ ಹೋಗಿ ಏನೋ ತಪ್ಪಾಗಿರುತ್ತದೆ, ಅವು ಕಡಿಮೆ ಆಗ್ಬೋದು. ಒಟ್ಟು ಸರ್ಕಾರದ ಪ್ರಯತ್ನ ಚೆನ್ನಾಗಿದೆ, ಬಟ್ ಅದನ್ನು ಜಾರಿ ತರುವಾಗ ಅವರು ಕೆಲವು ನೀವು ಹೇಳಿದಾರಲ್ಲ ಹಾಗೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಗದಂಗೆ ಮತ್ತು ಅವ್ರ ಕಲಿಕೆಗೆ ಅದರಿಂದ ಅಡಚಣೆ ಆಗದಂಗೆ ಒಂದು ಪರ್ಯಾಯ, ಒಂದು ಒಳ್ಳೆಯ ಸೂತ್ರವನ್ನು ಇಟ್ಕೊಂಡು ಸಾಗಿದ್ರೆ ಇಟ್ಸ್ ಅ ಸಕ್ಸಸ್ ಆಗುತ್ತೆ. ಓಕೆ ವೀಕ್ಷಕರೇ, ಇದು ಇವತ್ತಿನ ಮುಖ್ಯವಾಗಿ ಮಕ್ಕಳಿಗೆ ಬೇಕಾದ ಒಂದು ಪಾಡ್ಕಾಸ್ಟ್ ಆಗಿತ್ತು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಒಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ಬರ್ತೇವೆ. ನಮಸ್ಕಾರ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.